ಹಾಯ್ ಹಲೋ ಎಲ್ಲಾ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಈ ವಾರ ಮನೆಯಿಂದ ಎಲಿಮಿನೇಟ್ ಆಗಿರುವ ಧ್ರುವಂತ್ ಮತ್ತು ರಕ್ಷಿತಾಳನ್ನು ಮನೆಗೆ ಕರೆಸಿಲ್ಲ. ಅವರನ್ನು ಸೀಕ್ರೆಟ್ ರೂಮ್ನಲ್ಲಿ ಇಡಲಾಗಿದೆ. ಇವತ್ತಿನ ಪ್ರೋಮೋ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಅದರಲ್ಲಿ ರಕ್ಷಿತಾ ಅಳುತ್ತಾ ಇದ್ದಾಳೆ. ರಕ್ಷಿತಾನ ಸೀಕ್ರೆಟ್ ರೂಮ್ಗೆ ಹಾಕಿದ್ದರಿಂದ ಅವಳು ಅಳುತ್ತಿಲ್ಲ. ಅವಳು ಅಳುವುದಕ್ಕೆ ಮುಖ್ಯ ಕಾರಣ ಏನೆಂದರೆ, ಅವರು ಇಬ್ಬರೂ ಸೀಕ್ರೆಟ್ ರೂಮಿಗೆ ಹೋದ ನಂತರ ಅವರ ಬಗ್ಗೆ ಮನೆಯವರು ಏನೆಲ್ಲಾ ಮಾತಾಡಿದ್ದಾರೆ ಅಂತ ಮನೆಯ ಸದಸ್ಯರ ವಿಡಿಯೋ ತೋರಿಸುತ್ತಾರೆ. ಅದರಲ್ಲಿ ಧ್ರುವಂತ್ ಹೊರಹೋಗಿದ್ದಕ್ಕೆ ಒಬ್ಬರು ಕಣ್ಣೀರು ಹಾಕದೆ ಸುಮ್ಮನೆ ಇದ್ದರು ಅಂತ ರಜತ್ ಹೇಳುತ್ತಾನೆ. ಇನ್ನು ರಕ್ಷಿತಾ ಮನೆಯಿಂದ ಹೊರಹೋಗಿರುವುದಕ್ಕೆ ರಜತ್ ಗೆಲ್ಲಿ ಮತ್ತು ರಘುರವರು ಅವಳ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡುವ ವಿಡಿಯೋ ನೋಡಿ ಎಮೋಷನಲ್ ಆಗುತ್ತಾಳೆ ರಕ್ಷಿತಾ. ಅದಕ್ಕೆ ಅವಳು, ನನ್ನ ಜನ ನನ್ನನ್ನ ಯಾವತ್ತೂ ಬಿಟ್ಟುಕೊಡುವುದಿಲ್ಲ ಅಂತ ಹೇಳುತ್ತಾಳೆ. ಆಗ ಧ್ರುವಂತ್, ನಿನ್ನ ಜನ ನಿನ್ನ ಹಾಗೇನೆ ಕನ್ನಿಂಗ್ ಬುದ್ಧಿ ಅಂತ ಹೇಳುತ್ತಾನೆ. ಅದಕ್ಕೆ ರಕ್ಷಿತಾ, ಅಯ್ಯೋ ದೇವರೇ, ನಿಮ್ಮಂತ ಸೈಕೋ ಜೊತೆ ರೂಮ್ನಲ್ಲಿ ಒಬ್ಬಳೇ ಇರಬೇಕಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ಧ್ರುವಂತ್ ವ್ಯಂಗ್ಯವಾಗಿ ನಗುತ್ತಾನೆ. ನಾನ್ ಅನ್ಕೊಂಡಿದ್ದೆ ರಕ್ಷಿತಾ ಓಕೆ, ಆದರೆ ಧ್ರುವಂತ್ ಸೀಕ್ರೆಟ್ ರೂಮಿಗೆ ಯಾಕೆ ಕಲಿಸಿದ್ರು ಅಂತ. ಅವನ ಬದಲು ಗಿಲ್ಲಿಯನ್ನು ಸೀಕ್ರೆಟ್ ರೂಮಿಗೆ ಕಲಿಸಬಹುದು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ಧ್ರುವಂತ್ ಮತ್ತು ರಕ್ಷಿತಾಗೆ ಒಬ್ಬರನ್ನ ಕಂಡೇ ಒಬ್ಬರಿಗೆ ಆಗುದಿಲ್ಲ. ಸೊ ಬಿಗ್ ಬಾಸ್ಗೆ ಈ ವಾರ ಮನೆಯ ಒಳಗಿಂದಲೂ ಕಂಟೆಂಟ್ ಸಿಗುತ್ತೆ, ಹಾಗೇನೆ ಸೀಕ್ರೆಟ್ ರೂಮ್ನಿಂದಲೂ ಕಂಟೆಂಟ್ ಸಿಗುತ್ತೆ. ಇದಕ್ಕೋಸ್ಕರ ರಕ್ಷಿತಾ ಮತ್ತು ಧ್ರುವಂತ್ನನ್ನು ಸೀಕ್ರೆಟ್ ರೂಮ್ಗೆ ಹಾಕಲಾಗಿದೆ. ರಕ್ಷಿತಾ ಜೊತೆ ಧ್ರುವಂತ್ನನ್ನು ಸೀಕ್ರೆಟ್ ರೂಮಿಗೆ ಹಾಕಿರುವುದು ಎಷ್ಟು ಸರಿ ಇದೆ ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.